ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ವಿಶೇಷವಾದಂಥ ವಿಷಯವನ್ನು ಪ್ರಕಟ ಮಾಡುವಂಥ ಉದ್ದೇಶ ಇದೆ. ಕಾರಣ, ಮನುಷ್ಯನ ಜೀವನ ಅನ್ನುವಂಥದ್ದು ಸುಲಭವಾಗಿ ಬಂದಂಥದ್ದಲ್ಲ. ಎಷ್ಟೋ ಜನ್ಮಗಳ ನಂತರ ಮನುಷ್ಯ ಜನ್ಮ ಬಂದಿದೆ ಅಂತ ಅಧ್ಯಾತ್ಮಿಗಳು ಹೇಳ್ತಾರೆ. ಯಾಕಂದರೆ ಈ ಮನುಷ್ಯ ಜನ್ಮ ಸಾರ್ಥಕಗೊಳಿಸ್ಕೋಬೇಕು ಅನ್ನೋದಾದರೆ 4 ಪ್ರಕಾರದ ಜೀವನವನ್ನು ನಡೆಸಬೇಕಾಗತ್ತೆ. ಬ್ರಹ್ಮಚರ್ಯ, ಸಂಸಾರ ಕ್ಷೇತ್ರ ಅಂದರೆ ಗೃಹಸ್ಥಾಶ್ರಮ, ಆಮೇಲೆ ಸನ್ಯಾಸಾಶ್ರಮ, ಅದ ನಂತರ ವಾನಪ್ರಸ್ಥಾಶ್ರಮ ಅಂತಕ್ಕಂಥದ್ದನ್ನು ಹಿರಿಯರು ಹೇಳ್ತಾ ಬಂದಿದ್ದಾರೆ. ಹೆಚ್ಚಾಗಿ ಸಂಸಾರ ಅಂತಕ್ಕಂಥದ್ದು ಬಂದಾಗ ಗೃಹಸ್ಥಾಶ್ರಮವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥವ್ರು ಹೆಚ್ಚು. ಯಾಕಂದರೆ ಸಂಸಾರದಲ್ಲಿದ್ದುಕೊಂಡೇ ಪ್ರಪಂಚದಲ್ಲಿದ್ದುಕೊಂಡು ಭಗವಂತನನ್ನು ಕಾಣಬೇಕು ಅಂತ, ಅದೊಂದು ತಪಸ್ಸು ಅಂತ ಹೇಳ್ತೀನಿ. ಸಂಸಾರ ಅನ್ನುವಂಥದ್ದು ಬಂದಾಗ ತನ್ನಿರುವಂಥ ಮನೆ, ತನ್ನ ಕುಟುಂಬ, ತನ್ನ ನಂಬಿದಂಥ ಜನ, ಜೊತೆಗೆ ತನ್ನನ್ನು ತಾನು ಆಯ್ಕೆ ಮಾಡಿಕೊಂಡಿದ್ದಾಗಬಹುದು, ಹಿರಿಯರು ಆಯ್ಕೆ ಮಾಡಿದ್ದಾಗಬಹುದು ತನ್ನ ಜೀವನ ಸಂಗಾತಿ. ಅದರ ನಂತರ ಆ ವಂಶವನ್ನು ಬೆಳೆಸಬೇಕು ಅನ್ನೋದಕ್ಕೆ ಸಂತಾನ. ಅದರ ನಂತರ ಎಲ್ಲವೂ ನಡೆದು ಹೋಗುತ್ತೆ ಜೀವನ ಅನ್ನುವಂಥದ್ದು. ಮನುಷ್ಯ ಯಾವುದೂ ತೊಗೊಂಡು ಹೋಗೋದಿಲ್ಲ, ಏನನ್ನೂ ತಂದಿಲ್ಲ. ಆದರೆ ತನ್ನಂಥದ್ದಿಷ್ಟೇ ತನ್ನ ಪೂರ್ವ ಜನ್ಮದ ಪುಣ್ಯ, ಸುಕೃತ ಅಂತ ಹೇಳ್ತೀವಿ. ಅದನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಸಿ ಮತ್ತೆ ಸಂಚಿತವನ್ನು ಮುಂದೆ ತೆಗೆದುಕೊಂಡು ಹೋಗತಕ್ಕಂಥ ಪ್ರಯತ್ನ ಈ ಜನ್ಮದಲ್ಲಿ ಆಗಬೇಕು. ಆಗ ಇಲ್ಲಿ ಉಸಿರು ಹೋದರೂ ಹೆಸರು ಉಳಿಬೇಕು ಅನ್ನೋದಕ್ಕಾಗಿ ಮನುಷ್ಯ ಬದುಕಬೇಕಾಗಿದೆ. ಇಂಥ ಒಂದು ಪ್ರಸಂಗದಲ್ಲಿದ್ದಾಗ, ಈ ಸಂಸಾರ ಅಂತ ಬಂದಾಗ ಯಾಕಪ್ಪ ಈ ಸಂಸಾರ ಬೇಕು ಅಂತ ಜಿಗುಪ್ಸೆ ಪಡುವಂಥ ರೀತಿಯಲ್ಲಿ ಬದುಕೋದ್ರಲ್ಲಿ ಅರ್ಥ ಏನಿದೆ? ಸಂಸಾರದಲ್ಲಿ ಎಲ್ಲವೂ ಸರಿ ಇರಬೇಕು ಅಂತಲ್ಲ, ಆದರೆ ಸರಿ ಮಾಡಬೇಕು ಅನ್ನೋತಕ್ಕಂಥ ಮನಸ್ಥಿತಿ ಬರಬೇಕಾಗುತ್ತೆ. ಒಂದು ಕಡೆ ನಮ್ಮ ಕಡೆ ಎಲ್ಲ ಮಾತು ಹೇಳ್ತಾರೆ, ತಾನು ನೆಟ್ಟಗಿದ್ದರೆ ಜಗವೇ ನೆಟ್ಟಗು ಅಂತ ಹೇಳ್ತಾರೆ. ತಾನು ಸರಿಯಾಗಿದ್ದುಬಿಟ್ರೆ ಜಗತ್ತು ಚೆನ್ನಾಗಿರುತ್ತೆ ಅಂತ. ತನ್ನ ಕಣ್ಣಲ್ಲೇ ಜಗತ್ತು ಚೆನ್ನಾಗಿಲ್ಲ ಅನ್ನೋದಾದರೆ ತಾನೇ ಅಂಕುಡೊಂಕಾಗಿ ಹೋದರೆ ಪ್ರಪಂಚವೇ ಅಂಕುಡೊಂಕಾಗಿ ಅವನಿಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಪ್ರಪಂಚವನ್ನು ದೂಷಿಸೋದಕ್ಕಿಂತಲೂ ತಾನು ಹೇಗಿರಬೇಕು, ತನ್ನ ಸಂಸಾರದಲ್ಲಿ ತನ್ನ ಯೋಗದಾನ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. ಪುರುಷನಾಗಲಿ ಸ್ತ್ರೀಯಾಗಲಿ ಮನುಷ್ಯ ಜನ್ಮ ಅಂತ ಬಂದಾಗ ಸಮಾನತೆ ಇರುತ್ತೆ. ಯಾಕಂದರೆ ಎರಡೇ ಇರುವಂಥ ಜಾತಿ ಸ್ತ್ರೀ ಮತ್ತು ಪುರುಷ. ಇವರಿಬ್ಬರ ಮಧ್ಯದಲ್ಲಿ ಮನುಷ್ಯ ಹುಟ್ಟುತ್ತಾನೆ. ಸಹಜವಾಗಿ ತನ್ನ ವಿದ್ಯಾಭ್ಯಾಸ, ಮಾತಾಪಿತರರ ಛಾಯೆಯಲ್ಲಿ ಬೆಳೀತಾನೆ, ಶಿಕ್ಷಣ ಕಲಿತಾನೆ, ತನ್ನ ಭವಿಷ್ಯವನ್ನು ಆಯ್ಕೆ ಮಾಡಿಕೊಳ್ತಾನೆ. ಆಯ್ಕೆ ಮಾಡೋದಕ್ಕೆ ತುಂಬ ಜನ ಅದಕ್ಕೆಲ್ಲ ಪ್ರೇರಣೆ ಮಾಡಿರ್ತಾರೆ, ಸಹಕಾರ ಕೊಟ್ಟಿರ್ತಾರೆ. ಆದರೆ ತನ್ನ ವೈಯಕ್ತಿಕ ಬದುಕು, ಸಂಸಾರ, ಹೆಂಡತಿ ಅಥವಾ ಗಂಡ ಅಂತ ಆಯ್ಕೆ ಮಾಡಿಕೊಳ್ಳುವಾಗ ತಮ್ಮ ಹದ್ದು ಮೀರಿ ಅಥವಾ ತಮ್ಮ ಇತಿಮಿತಿ ಮೀರಿ ತನ್ನ ವೈಯಕ್ತಿಕ ಆಯ್ಕೆಗಳನ್ನು ಮಾಡಿಕೊಂಡು ತಮ್ಮ ಸಂಸಾರವನ್ನು ಯಥೇಚ್ಛವಾಗಿ ಬೇರೆ ಬೇರೆ ಮಾರ್ಗದಲ್ಲಿ ಹೋಗುತ್ತೆ. ಆದರೆ ಇಲ್ಲಿ ಹೋದ ನಂತರ ಅವ್ರಿಗನ್ಸುತ್ತೆ, ನಾನು ಯಾಕೆ ಈ ಥರ ಮಾಡಿದೆ ಅಂತ. ಹಾಗೆ ಪ್ರೀತಿ ಬೇಕು ಮನುಷ್ಯನ ಜೀವನದಲ್ಲಿ. ಆ ಪ್ರೀತಿಗೆ ಅರ್ಥನೇ ವಿಶೇಷವಾಗಿರುತ್ತೆ. ಯಾಕಂದರೆ ಈ ವಿವಾಹ ಅನ್ನುವಂಥದ್ದು ಒಂದು ವಿಶೇಷವಾದಂಥ ಒಂದು ಯಜ್ಞ ಅಂತ ಹೇಳಬೇಕಾಗುತ್ತೆ. 2 ದೇಹ, 2 ಮನಸ್ಸು, 2 ಕುಟುಂಬ ಮತ್ತು 2 ದಿಕ್ಕುಗಳನ್ನು ಒಂದು ಕಡೆ ಸೇರಿಸುವಂಥದ್ದಕ್ಕೆ ಒಂದು ವಿವಾಹ ಅಂಥೇಳಿ ನಮ್ಮ ಸಂಪ್ರದಾಯ, ಸನಾತನ ಸಂಸ್ಕೃತಿಗಳು ನಿರ್ಮಾಣ ಮಾಡಿದರು. ಅಲ್ಲಿ ಮನಸ್ಸು ಬದಲಾಗಬೇಕು ಅಂತೇನಿಲ್ಲ. ಮನಸ್ಸು ಏಕಾಗಿ ಒಂದಾಗಿಬಿಟ್ರೆ ಆ ಮನುಷ್ಯನಲ್ಲಿ ನಡೀತಕ್ಕಂಥ ಗೊಂದಲಗಳ ನಿವಾರಣೆ ಹೋಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ನಡೀತಾ ಇದೆ, ಒಬ್ಬ ವ್ಯಕ್ತಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡಾಗ ಅದಕ್ಕೆ ಸ್ವಚ್ಛಂದವಾದದಿಂದ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಜಾಸ್ತಿ ಆಗಿದೆ. ಸ್ವಾರ್ಥ ತುಂಬಿಕೊಂಡಿದೆ, ಪರಸ್ಪರ ಪ್ರೀತಿ ಇಲ್ಲ. ಆ ಪ್ರೀತಿಯಲ್ಲಿ ಕೆಲವೊಂದು ಸ್ವಾರ್ಥತೆಗಳನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಇಂಥ ಸ್ವಾರ್ಥತೆ ತುಂಬಿದಂಥ ಪ್ರಪಂಚದಲ್ಲಿ ಸಂಸಾರ ನಡೆಸೋದು ಹೇಗೆ? ಹೀಗೆ ಒಂದು ಸ್ತ್ರೀ ಮತ್ತು ಒಂದು ಪುರುಷ ತನ್ನನ್ನು ತಾನು ಸಮರ್ಪಣಾ ಭಾವದಿಂದ ನೋಡಿಕೊಂಡಾಗ ಮಾತ್ರ ಆ 2 ಕುಟುಂಬವನ್ನು ಮತ್ತು 2 ದೇಹವನ್ನು, 2 ಮನಸ್ಸನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ಜಗತ್ತಿಗೆ ಮಾದರಿ ಆಗುವಂಥ ರೀತಿಯಲ್ಲಿ ಇರಬೇಕು. ಪ್ರೀತಿ ಬೇಡ ಅಂತಕ್ಕಂಥದ್ದಲ್ಲ. ಯಾಕಂದರೆ ಕೃಷ್ಣ ಪರಮಾತ್ಮ ರಾಧೆಯನ್ನು ಪ್ರೀತಿ ಮಾಡಿದ್ದಂಥ ರೀತಿ ಯಾರೂ ಮಾಡಲಿಕ್ಕಿಲ್ಲ ಅನಿಸುತ್ತೆ. ಆ ಪ್ರೀತಿಯಲ್ಲಿ ತ್ಯಾಗ ಇತ್ತು, ಆ ಪ್ರೀತಿಯಲ್ಲಿ ಭೋಗ ಇರಲಿಲ್ಲ, ಆ ಪ್ರೀತಿಯಲ್ಲಿ ಸಮಂಜಸತೆ ಇತ್ತು, ಆ ಪ್ರೀತಿಯಲ್ಲಿ ಆದರ್ಶತೆ ಇತ್ತು. ಇದೆಲ್ಲವೂ ಇಟ್ಟುಕೊಂಡಂಥ ಆ ಒಂದು ಪ್ರೀತಿ, ಅಂಥ ಪ್ರೀತಿ ಹುಡುಕಿದ್ರು ಸಿಗೋದಿಲ್ಲ. ಆದರೆ
ಇತ್ತೀಚಿನ ದಿನಗಳ ಪ್ರಕಾರವಾಗಿ ಹೇಳೋದಾದರೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲೇ ತಪ್ಪು ಕಲ್ಪನೆಗಳಾಗಿ ಹೋಗಿರುತ್ತೆ. ಸ್ವಚ್ಛಂದವಾದಕ್ಕಾಗಿ ಮತ್ತು ಬಾಹ್ಯ ಆಕರ್ಷಣೆಯಿಂದಾಗಿ ತಮ್ಮ ಬದುಕನ್ನು ಎಲ್ಲೋ ಒಂದು ಕಡೆ ಮೊಟಕಾಗಿ ಹೋಗ್ಬಿಡುತ್ತೆ. ತಂದೆ ತಾಯಿ ಬಂಧು ಸಂಬಂಧಗಳನ್ನು ದೂರ ತಳ್ಳಿ ತಮ್ಮ ಬದುಕನ್ನು ತಾವೇ ಒಂದು ಕಂದಕಕ್ಕೆ ತಳ್ಳುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಇಂಥ ಒಂದು ಪ್ರೇಮಿಗಳ ವಿಷಯವಾಗಿ ತಿಳಿಸುವಂಥ ವಿಷಯ ಇಷ್ಟೇ. ತಾವು ಯಾವಾಗಲೂ ಕೂಡ ತಮ್ಮ ನಿರ್ಧಾರ ತಪ್ಪಾಗಿದೆ ಅಂತಲ್ಲ, ಯಾಕೆಂದರೆ ಅದು ತಪ್ಪಾಗಿ ಇರಬಾರ್ದು ಅಂತಲೇ ಹೇಳ್ತಕ್ಕಂಥ ಉದ್ದೇಶ. ಜೊತೆಗೆ ಮುಖ್ಯವಾಗಿ ಹೇಳುವಂಥದ್ದು, ಈ ಪ್ರೀತಿ ಭಂಗ ಯೋಗ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮವಾದಂಥ ಅವಲೋಕನೆ ಮಾಡಬೇಕಾಗಿದೆ. ಒಂದು ಪ್ರೀತಿ ಆಗುತ್ತೆ, ಮದುವೆ ಆಗುತ್ತೆ, ಮದುವೆ ಆದ ನಂತರ ಸಂಸಾರ ಆ ಕಡೆ ಈ ಕಡೆ ಆಗುತ್ತೆ, ಡೈವರ್ಸ್ಗೆ ಹೋಗುತ್ತೆ, ಮಕ್ಕಳಾಗ್ತಾರೆ, ಆ ಮಕ್ಕಳ ತಂತ್ರ ಆಗ್ತಾರೆ, ಕುಟುಂಬದವರೆಲ್ಲ ಕೈ ಬಿಡ್ತಾರೆ. ಈ ರೀತಿ ಎಷ್ಟೋ ಕುಟುಂಬಗಳು, ಎಷ್ಟೋ ಸ್ತ್ರೀಯರು ಅನಾಥರಾಗಿ ತಮ್ಮ ವೈಯಕ್ತಿಕ ಸಬಲೀಕರಣವನ್ನು ಬೆಳೆಸ್ಕೊಳ್ಬೇಕಾದ್ರೆ ಅಬಲೆಯಾಗಿ ಬದುಕುವಂಥ ಪ್ರಸಂಗ ನಿರ್ಮಾಣ ಆಗ್ತಾ ಇದೆ. ಇಂಥ ಒಂದು ಕ್ರಿಯೆ ಬರಬೇಕಾದ್ರೆ ಜಾತಕದ ಪ್ರಕಾರವಾಗಿ ಏನು ನಡೀತದೆ, ಆ ಜಾತಕದಲ್ಲಿ ಯಾವ ದೋಷಗಳು ಇದ್ದಾಗಿದೆ. ಇಲ್ಲಿ ಮುಖ್ಯವಾಗಿರುವಂಥದ್ದು ಶುಕ್ರ ಮತ್ತು ಕುಜನ ಸಂಯೋಗವನ್ನು ನಾವು ಗಮನಿಸಬೇಕಾಗತ್ತೆ. ಪ್ರೀತಿ ಮತ್ತು ಪ್ರೇಮ ವಿಷಯ ಬಂದಾಗ ಯಾವತ್ತೂ ಕೂಡ ಅವ್ರ ಇಷ್ಟದಂತೆ ನಡೆಯುವುದಿಲ್ಲ. ಶುಕ್ರ ಮತ್ತು ಕುಜ ಒಂದು ಕಡೆ ಬಂದಾಗ ಪ್ರೀತಿ ವಿಷಯವನ್ನು ಜಾಸ್ತಿ ಅವಲಂಬಿಸ್ಕೊಂಡ್ಬಿಡ್ತಾರೆ. ಪ್ರೀತಿ ಮಾಡ್ತಾರೆ, ಮೋಸ ಹೋಗ್ತಾರೆ, ಮದುವೆ ಆಗ್ತಾರೆ, ಅಲ್ಲಿ ಮೋಸ ಹೋಗ್ತಾರೆ, ಮತ್ತೆ ಏಕಾಂಗಿ ಆಗ್ತಾರೆ, ಮತ್ತೆ ಅತಂತ್ರ ಪರಿಸ್ಥಿತಿ ಹೋಗ್ತಾರೆ. ಹೀಗೆ ಆ ಇಬ್ಬರು ಜಾತಕದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆ ಥರ ಇದ್ದಾಗ ಅವ್ರು ನಂಬಿದವರನ್ನು ಕೂಡ ಮೋಸ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಇಂಥ ಒಂದು ಜಾತಕವನ್ನು ನಾವು ಗಮನಿಸಬೇಕಾದ್ರೆ ಆ ಜಾತಕದಲ್ಲಿ ಆ ದೋಷಗಳಿದ್ದರೆ ಅದಕ್ಕೆ ಪೂರ್ವವಾಗಿ ಅದಕ್ಕೆ ತಕ್ಕ ಪರಿಹಾರಗಳನ್ನು ಹುಡುಕೊಂಡು ತಮ್ಮ ವಿವಾಹವನ್ನು ಮಾಡಿಕೊಳ್ಳಿ. ಯಾಕೆಂದರೆ ಪ್ರೀತಿ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ, ಆ ಮಾಡಿದ ಪ್ರೀತಿಯನ್ನು ಉಳಿಸ್ಕೋಬೇಕು. ಪ್ರೀತಿಗೆ ಮಹತ್ವ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಈಗ ಮುಖ್ಯವಾಗಿ ನಾನು ಕುಜ ಮತ್ತು ಶುಕ್ರನ ಸಂಬಂಧವಾದಂಥ ವಿಷಯ ತಿಳಿಸ್ಬೇಕಾದ್ರೆ 3 ಕಾರಣಗಳಿದೆ. ಯಾಕೆಂದರೆ ಒಂದು, ತಮ್ಮ ವಿವಾಹ ಕೆಲವೊಬ್ಬರದು ಅರೇಂಜ್ ಮ್ಯಾರೇಜ್ ಆಗಿ ತಂದೆ ತಾಯಿಯನ್ನೇ ಸೇರಿಸಿ ಮದುವೆ ಮಾಡಿದರೂ ಕೂಡ ಆ ಸಂಸಾರ ಕೆಲವೊಂದು ಸರಿ ಉಳಿಯಲ್ಲ. ಆದರೆ ಅಲ್ಲಿರುವಂಥದ್ದು ಇನ್ನೊಂದು, ಅದೇ ಕುಜನ ಜೊತೆಯಲ್ಲಿ ಬೇರೆ ರಾಹು ಅಥವಾ ಕೇತು ಸೇರಿಕೊಂಡಾಗ ಅಲ್ಲಿ ವಿಶೇಷವಾದಂಥ ಭಂಗ ದೋಷ ಬಂದುಬಿಡುತ್ತೆ. ಅಂದರೆ ಎಲ್ಲರೂ ಚೆನ್ನಾಗಿ ಮಾಡಿ ಆಶೀರ್ವಾದ ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡ್ಬಿಟ್ಟು ಮದುವೆ ಮಾಡಿರ್ತಾರೆ, ಆದರೂ ಕೂಡ ಆ ಸಂಸಾರ ಕೂಡ ಕೆಲವೊಂದು ಸಾರಿ ಉಳಿಯಲ್ಲ. ಅಲ್ಲಿ ಪರಸ್ಪರ ಹೊಂದಾಣಿಕೆಯಲ್ಲಿ ಕೊರತೆ ಆಗುತ್ತೆ, ಅಥವಾ ಅವರ ಜೀವನದಲ್ಲಿ 3ನೇವರ ಪ್ರವೇಶ ಆಗಿರುತ್ತೆ. ಆ ಪ್ರವೇಶದಿಂದ ಸಹ ಸಂಸಾರ ನಷ್ಟ ಆಗುತ್ತೆ. ಪ್ರವೇಶ ಆಗಬೇಕಾದ ಕಾರಣ ರಾಹು ಮತ್ತು ಕೇತುಗಳ ಸಂಯೋಗ ಅಲ್ಲಿ ಬಂತು ಶುಕ್ರ ಕುಜನ ಮಧ್ಯದಲ್ಲಿ ಅಂದಾಗ, ಅಥವಾ ದೃಷ್ಟಿ ಅವಲೋಕನೆ ಆದಾಗಲೂ ಕೂಡ ಇದರ ಎಫೆಕ್ಟ್ ಆಗುತ್ತೆ. ಅದು ಆದಾಗ ಒಳ್ಳೆಯ ಸಂಸಾರ ನಡಿಬೇಕಾದ್ರೆ ಯಾರ್ದೋ ಕಣ್ಣು ಬಿತ್ತಪ್ಪ, ಒಳ್ಳೆ ಚೆನ್ನಾಗಿದ್ದರು ದಂಪತಿಗಳು, ಏನಾಯಿತು ಪರಸ್ಪರ ಅಂತ ಹೇಳಿ ನಡೆದಾಗ ಅಲ್ಲಿ 3ನೇವರ ಪ್ರವೇಶ ಆಗಿರುತ್ತೆ. ಇಬ್ಬರ ಮಧ್ಯದಲ್ಲಿ ಯಾರಿಗೋ ಒಬ್ಬರಿಗೆ ಅಂಥ ಪ್ರವೇಶ ಆದಾಗ ಆ ಸಂಸಾರ ಉಳಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ತಮ್ಮ ಪತ್ನಿಯನ್ನು ಪತಿ ನಂಬುವಾಗ, ಪತಿಯನ್ನು ಪತ್ನಿ ನಂಬಿದಾಗ 3ನೇವರಿಗೆ ಅವಕಾಶ ಕೊಡದಂತೆ ಇರಬೇಕಾದ್ರೆ ಈ ರಾಹು ಕುಜ ಅಥವಾ ಶುಕ್ರನ ಸಂಯೋಗದಲ್ಲಿ ಏನು ರಾಹು ಪ್ರವೇಶ ಆಗ್ತಾನೋ ಅದು ಅಂಗಾರಕ ದೋಷ ಅನ್ನೋದಂಥದ್ದು ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ದೋಷದಿಂದ ವಿಭಜನೆ ಕ್ರಿಯೆ ಆಗುತ್ತೆ. ಇಂಥ ಒಂದು ಸಂದರ್ಭಕ್ಕೆ ಜ್ಯೋತಿಷಿ ಸಲಹೆಗಾರ ಒಳ್ಳೆಯ ರೀತಿಯಲ್ಲಿ ತಗೊಂಡು ಅದಕ್ಕೆ ತಕ್ಕ ಮಾರ್ಗವನ್ನು ಹುಡುಕೊಂಡು ಮುಂದೆ ಹೋಗುವಂಥದ್ದು ಉತ್ತಮ. ತಮ್ಮಲ್ಲಿ ಆ ದೋಷ ಇಟ್ಟುಕೊಂಡು ಮತ್ತೊಬ್ಬರನ್ನು ಅಳೆಯೋದು ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಈ ಸಂಸ್ಕೃತಿಗಳಿಗೆ ಸಂಸ್ಕಾರಗಳಿಗೆ ಒಂದು ಕಲಂಕ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ವೀಕ್ಷಕರೇ, ಇಷ್ಟೇ ನಾನು ಹೇಳುವಂಥದ್ದು. ಮದುವೆ ಆಗಬೇಕಾದ್ರೆ ತಪ್ಪೇನಿಲ್ಲ, ಪ್ರೀತಿ ಮಾಡಬೇಕಾದ್ರೆ ತಪ್ಪಿಲ್ಲ. ಆದರೆ ಪೂರ್ಣಾವಲೋಕನ ಮಾಡಿಕೊಂಡು, ಸಿಂಹಾವಲೋಕನ ಮಾಡಿಕೊಂಡು ತಮ್ಮ ಬದುಕನ್ನು ಹೇಗೆ ನಿರೂಪಿಸ್ಕೋಬೇಕಂತಕ್ಕಂಥದ್ದು ಕನಸುಗಾರರಾಗಿ, ಜೊತೆಗೆ ಆ ಕನಸನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಮುಂದುವರಿಯುವಂಥ ಪ್ರಯತ್ನ ಮಾಡಿದಾಗ ನಿಮ್ಮ ಜಾತಕಕ್ಕೊಂದು ಅರ್ಥ ಇರುತ್ತೆ. ಹಾಗಾಗಿ ಎಷ್ಟೋ ಕುಟುಂಬಗಳು ಈ ಥರ ಆಗಿದೆ. ಆ ಥರ ಏನಾದರೂ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂಸಾರದಲ್ಲಿ ತಮ್ಮ ಪ್ರೀತಿಯಲ್ಲಿ ಕೊರತೆ ಅಥವಾ ಭಂಗತ್ವ ಬಂದಿದ್ದಾಗಿದ್ದರೆ ಖಂಡಿತ ನಾವು ಕೆಳಕಂಡ ನಂಬರಿಗೆ ನೀವು ಕರೆ ಮಾಡಿ ಇದಕ್ಕೆ ತಕ್ಕಂಥ ಜಾತಕವನ್ನು ಪರಿಶೀಲಿಸಿ ತಮಗೆ ಏನು ಪರಿಹಾರ ಬೇಕು ಸೂಕ್ಷ್ಮವಾದ ರೀತಿಯಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.